ಜಯ ಜಯ ರಾಮ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ 21 ದಿನಗಳ ಕಥಾಮಾಲಿಕೆಯ 4ನೇ ದಿವಸ ಇಂದು. ಪ್ರತಿದಿನ ಶ್ರೀರಾಮನ ಕಥೆಯನ್ನು ಕೇಳುವ ಮೂಲಕ 21 ದಿನಗಳ ಒಂದು ಮಂಡಲದ ವ್ರತದಲ್ಲಿ ಪಾಲ್ಗೊಳ್ಳುತ್ತಿರುವ PhD by DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಕುಲಗುರುಗಳಾದ ವಸಿಷ್ಠ ಮಹರ್ಷಿ ಮತ್ತು ಗುರುಮಾತೆಯಾದಂತಹ ಅರುಂಧತಿಯವರ ಆಶ್ರಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದ್ದಾರೆ. ದೊಡ್ಡ ಸಿದ್ಧಿಯೊಂದನ್ನು ಪಡೆಯಲು ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಆರಂಭಿಸಬೇಕಾಗಿರುತ್ತದೆ. ಆದರೆ ಆ ಸತ್ಕಾರ್ಯಕ್ಕೆ ಮಾರೀಚ ಮತ್ತು ಸುಬಾಹು ಎಂಬ ಇಬ್ಬರು ಘೋರ ರಾಕ್ಷಸರು ವಿಘ್ನ ಉಂಟು ಮಾಡುತ್ತಿರುತ್ತಾರೆ. ಶಾಪ ಕೊಟ್ಟು ನಾಶ ಮಾಡಬಹುದಾದರೂ ಯಜ್ಞ ದೀಕ್ಷೆಯನ್ನು ವಹಿಸಿದ ಬಳಿಕ ಕೋಪಗೊಳ್ಳುವುದು ಉಚಿತವಲ್ಲವೆಂದು ವಿಶ್ವಾಮಿತ್ರ ಮಹರ್ಷಿಗಳು ದಶರಥನಲ್ಲಿಗೆ ಬಂದು ಅವರ ಹಿರಿಯ ಮಗನಾದ ರಾಮನನ್ನು ರಾಕ್ಷಸರ ಸಂಹಾರಕ್ಕಾಗಿ ತನ್ನ ಜೊತೆ ಕಳಿಸಿಕೊಡೆಂದು ಕೇಳುತ್ತಾರೆ. ಆದರೆ ದಶರಥ ಮಹಾರಾಜನು ಸಣ್ಣ ವಯಸ್ಸಿನ ಮಕ್ಕಳನ್ನು ರಾಕ್ಷಸರ ಸಂಹಾರಕ್ಕೆ ಹೇಗೆ ಕಳಿಸುವುದೆಂದು ಯೋಚಿಸುತ್ತಿರುತ್ತಾರೆ. ಆಗ ಕುಲಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳು ರಾಮನನ್ನು ವಿಶ್ವಾಮಿತ್ರನ ಜೊತೆ ಕಳಿಸಿಕೊಡು, ಅದರಿಂದ ಆತನಿಗೆ ಒಳಿತೇ ಆಗುತ್ತದೆ ಎಂದು ಹೇಳುತ್ತಾರೆ. ಆಗ ದಶರಥನು ರಾಮ ಮತ್ತು ಲಕ್ಷ್ಮಣರು ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಾರರು, ಹಾಗಾಗಿ ಅವರಿಬ್ಬರನ್ನೂ ಕೂಡ ಕಳಿಸಿಕೊಡುತ್ತೇನೆಂದು ವಿಶ್ವಾಮಿತ್ರರಿಗೆ ಹೇಳಿ ಇಬ್ಬರನ್ನೂ ಕೂಡ ವಿಶ್ವಾಮಿತ್ರರೊಂದಿಗೆ ಅರಣ್ಯಕ್ಕೆ ಕಳಿಸಿಕೊಡುತ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಕಾಡಿನಲ್ಲಿ ಬರುವಾಗ 1000 ಆನೆಗಳ ಬಲವುಳ್ಳಂತಹ ತಾಟಕಿ ಎಂಬ ರಾಕ್ಷಸಿಯ ಬಗ್ಗೆ ಹೇಳುತ್ತಾರೆ. ಆಗ ರಾಮನು ತನ್ನ ಬಿಲ್ಲಿನಿಂದ ಒಂದು ಕಂಪನವನ್ನು ಸೃಷ್ಟಿ ಮಾಡುತ್ತಾರೆ. ಆ ಕಂಪನಕ್ಕೆ ಎಲ್ಲೋ ಗುಹೆಯಲ್ಲಿ ಮಲಗಿದಂತಹ ತಾಟಕಿಯು ತಕ್ಷಣ ಇವರ ಮುಂದೆ ಬಂದು ನಿಲ್ಲುತ್ತಾಳೆ. ಬಂದವಳೆ ತನ್ನಲ್ಲಿದ್ದಂತಹ ಶಸ್ತ್ರಗಳನ್ನು ರಾಮ ಲಕ್ಷ್ಮಣರ ಮೇಲೆ ಪ್ರಯೋಗಿಸುತ್ತಾಳೆ. ಅಷ್ಟೂ ಅಲ್ಲದೆ ಕಲ್ಲುಗಳನ್ನು, ಪರ್ವತಗಳನ್ನು ಕೂಡ ಇವರ ಮೇಲೆ ಎಸೆಯುತ್ತಾಳೆ. ಆದರೆ ರಾಮ ಮತ್ತು ಲಕ್ಷ್ಮಣರು ತಮ್ಮ ವಿದ್ಯೆಯಿಂದ, ಬಿಲ್ಲುಗಾರಿಕೆಯಿಂದ ಆಕೆಯನ್ನು ಸಂಹರಿಸುತ್ತಾರೆ. ತಾಟಕಿಯನ್ನು ಸಂಹರಿಸಿದ ನಂತರ ಆಶ್ರಮಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಮತ್ತು ಲಕ್ಷ್ಮಣರು ಬರುತ್ತಾರೆ. ಆ ನಂತರ ಕೆಲವೇ ದಿನಗಳಲ್ಲಿ ತಮ್ಮ ಯಜ್ಞದ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. 6 ದಿನಗಳ ಕಾಲ ಯಜ್ಞ ಸುಸೂತ್ರವಾಗಿ ನಡೆಯುತ್ತಿರುತ್ತದೆ. ಆದರೆ ಕೊನೆಯ ದಿನ ಯಜ್ಞ ನಡೆಯುವಾಗ ಸುಬಾಹು ಮತ್ತು ಮಾರೀಚ ಎಂಬ ರಾಕ್ಷಸರು ಯಜ್ಞದ ಮೇಲೆ ಮೂಳೆಗಳನ್ನು ಮತ್ತು ರಕ್ತವನ್ನು ಸುರಿಯಲು ಬರುತ್ತಾರೆ. ಆದರೆ ಯಜ್ಞದ ರಕ್ಷಣೆಯಲ್ಲಿದ್ದಂತಹ ರಾಮ ಮತ್ತು ಲಕ್ಷ್ಮಣರು ಅದನ್ನು ತಡೆಯುತ್ತಾರೆ ಮತ್ತು ರಾಮನು ಬಾಣವನ್ನು ಬಿಟ್ಟು ಮಾರೀಚನನ್ನು ಶತಯೋಜನ ದೂರದಲ್ಲಿರತಕ್ಕಂತಹ ಸಮುದ್ರಕ್ಕೆ ದೂಡುತ್ತಾನೆ ಮತ್ತು ಸುಬಾಹುವನ್ನು ತನ್ನ ಬಾಣದಿಂದ ಸಂಹರಿಸುತ್ತಾನೆ. ಈ ರೀತಿಯಾಗಿ ವಿಶ್ವಾಮಿತ್ರರ ಯಜ್ಞ ಪರಿಪೂರ್ಣವಾಗುತ್ತದೆ. ಸಂತೋಷಗೊಂಡಂತಹ ಮಹರ್ಷಿಗಳು ಶ್ರೀರಾಮನಿಗೆ ದಿವ್ಯವಾದ ಅಸ್ತ್ರಗಳನ್ನು ನೀಡಿ ಆಶೀರ್ವದಿಸುತ್ತಾರೆ. ವೀಕ್ಷಕರೇ, ಎಂತಹ ರಾಜ ಮಹಾರಾಜರು ಆದರೂ ಕೂಡ ಗುರುಗಳಿಗೆ, ಋಷಿ ಮುನಿಗಳಿಗೆ ಎಂತಹ ಗೌರವ ನೀಡುತ್ತಿದ್ದರು, ಅವರ ಮಾತುಗಳನ್ನು ಹೇಗೆ ಪಾಲಿಸುತ್ತಿದ್ದರು ಎಂದು ಜಗತ್ತಿಗೆ ಸಂದೇಶ ನೀಡಿದ ರಾಮಾಯಣ ಒಂದು ಕಥೆಯಲ್ಲ, ಇದು ಒಂದು ಮಹಾಕಾವ್ಯ. ವೀಕ್ಷಕರೇ, ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ PhD by DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.